4, 5 ಹಾಗೂ 6ನೆಯ ಕವನ 13ನೆಯ ಸಂಧಿಯಲ್ಲಿ ಉಬ್ಬು ಮುರಿದಿದು ರಾಯರೊಬ್ಬರು ವೀಕ್ಷಿಸಿ ಚೆಲುವಿನಲ್ಲಿ ಸಿರಿಗೊಬ್ಬಿನಲ್ಲಿ ಅಥವಾ ಗೊಬ್ಬಿನಲ್ಲಿ ಸಾಹಸಿಕೆಯಲ್ಲಿ ಸೇನಾ ಸಮುದ್ರದಲ್ಲಿ ಒಬ್ಬರನ್ನೊಬ್ಬರು ಸೋಯೊಬ್ಬರು ಅಂದರೆ ಸೋಲಿಸರೊಬ್ಬರು ಅನ್ನೊಬ್ಬರು ಉಳುಕಿಸುವ ದುಂಟು ಕಂಗಳ ದಟ್ಟು ಕಂಗಳ ಹಬ್ಬಿದಲ್ಲಿ ಮನಸಂಚು ತಪ್ಪಿತು ಅಸಾಧ್ಯ ಚಿಂತೆಯಲ್ಲಿ ಅಂದರೆ ಸ್ವಯಂವರಕ್ಕೆ ಬಂದ ರಾಜರು ಒಬ್ಬರನ್ನೊಬ್ಬರು ನೋಡಿಕೊಂಡು ಸೌಂದರ್ಯ ಐಶ್ವರ್ಯದ ಹೆಚ್ಚಳ ಸಾಹಸ ಸೈನ್ಯದ ಗಾತ್ರ ಇವುಗಳನ್ನು ಮನದಿಂದ ಎಲ್ಲರೂ ಇನ್ನೊಬ್ಬರ ಬಗೆಗೆ ಅಸೂಯೆಯನ್ನು ತಾಳಿದರು. ದೂರನೇ ನೋಡಿದರೂ ಅಸಾಧ್ಯವಾದ ಚಿಂತೆಯು ಹೆಚ್ಚಿ ಮನಸ್ಸಿನ ಯೋಚನೆ ದಾರಿ ತಪ್ಪಿತು. ಹೊರೆಗರ ಒಳ್ಳಿ ಅರಿತು ಜೋಯಿಸದ ದಾರುಬಟೆಗಳ ಬಿಂಕ ಮಾಂತ್ರಿಕರೊರೆ ಮುಸುಕಿದ ಜಾಳು ಜಪವೀ ನೃಪರ ಚಾಳೈಸೆ ಪುರವಿನ ಪುಳಕಂಗಳಲ್ಲಿ ಸಿಂಗಾರಿಗಳು ಸೀವರಿಸಿದ ದೋರಣಿಸಿದರು ಸಾಲ ಶೋಭಿತ ಸಿಂಹಪೀಠದಲ್ಲಿ. ಅಂದರೆ ಹೊರ ಶಾಸ್ತ್ರದ ಫಲ ಹೇಳುವವರ ಪೊಳ್ಳುತನ, ಜ್ಯೋತಿಷ್ಯರ ಆರ್ಭಟದ ಟಿವಿ ಮುಸುಕು ಹಾಕಿಕೊಂಡು ಅಭಿಷ್ಟ ಸಿದ್ಧಿಗಾಗಿ ಜಪ ಮಾಡುವವರ ಜೊಲ್ಲುತನ ಇವೆಲ್ಲವುಗಳಿಂದ ಉತ್ತೇಜಿತರಾಗಿ ತಾವು ಗೆಲ್ಲುವೆವೆಂದು ಭಾವಿಸಿ ರೋಮಾಂಚನಗೊಂಡು ಸೋಲುವ ಸಾಧ್ಯತೆಯನ್ನು ಕಡೆಗಣಿಸಿ ರಾಜರು ತಮ್ಮನ್ನು ಸಿಂಗರಿಸಿಕೊಂಡು ಸಾಲಾಗಿ ಇಟ್ಟಿದ್ದ ಸಿಂಹಪೀಠಗಳ ಮೇಲೆ ಕುಳಿತುಕೊಂಡರು. ಕೌರವರು ಯಾದವರು ಸಹಿತಿ ದಾರುಣಿ ಕ್ಷತ್ರಿಯರ ವಂಶದ ವೀರ ಪಾರ್ಥಿವ ವಿತತಿ ಕುಳ್ಳಿದುರ್ದು ಸರಾಗದಲ್ಲಿ ಸಾರೆ ಸೋದರ ಸಚಿವ ಮಂತ್ರಿಕುಮಾರ ಚಾಮರ ಹಡಪದೊಳು ಪರಿವಾರ ಬಳಸಿತ ಒಬ್ಬರನ್ನೊಬ್ಬರು ಸುತ್ತುವಲಯದಲ್ಲಿ. ಅಂದರೆ ಕೌರವ ವಂಶದ ಯಾದವ ವಂಶದ ಕ್ಷತ್ರಿಯರೊಡನೆ ಭೂಮಿಯ ಮೇಲಿನ ಎಲ್ಲ ವೀರ ಕ್ಷತ್ರಿಯರು ಅಲ್ಲಿ ಕುಳಿತಿದ್ದರು. ಸಹೋದರರು, ಮಂತ್ರಿಗಳು, ಮಕ್ಕಳು, ಚಾಮರ ಬೀಸುವವರು, ತಾಂಬೂಲದ ಪೆಟ್ಟಿಗೆಯನ್ನು ಹಿಡಿದವರು ಅವರನ್ನು ಬಳಸಿ ನಿಂತಿದ್ದರು. ಧನ್ಯವಾದಗಳು.